ಅಂತ ಒಬ್ಬ ಬೋಳಿ ಮಗ ಯಾವುದೇ ತಾಯಿ ಗರ್ಭದಲ್ಲೂ ಜನಿಸೋದಕ್ಕೆ ಸಾಧ್ಯವಿಲ್ಲ. ನಮ್ಮ ದೈವ ನಮ್ಮ ದೈವ ನಮ್ಮ ಬೆಳಕು ವಿಶ್ವರತ್ನ ಮಹಾನಾಯಕ. ಜೈ ಭೀಮ್. ನಾನು ಆರ್ ಕೇಶವಮೂರ್ತಿ, ಅಂಬೇಡ್ಕರ್ ದಲಿತ ಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಅಂದರೆ ದಿನಾಂಕ 18/12/2024 ಸಂಸತ್ನಲ್ಲಿ ನಡೆದ ಅಧಿವೇಶನದಲ್ಲಿ ಈ ದೇಶದ ದುರದೃಷ್ಟವಶಾತ್ತು ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಮಾತನ್ನು ಆಡಿದ್ದಾರೆ. ಇದು ಅವರ ಸರ್ವಾಧಿಕಾರದ ದುರಾಂಕಾರದ ಮಾತು ಅಂತಕ್ಕಂಥದ್ದು ಇಡೀ ಸಮಾಜ ಖಂಡಿಸ್ತಾ ಇದೆ. ಯಾಕೆಂದರೆ ಬಾಬಾ ಸಾಹೇಬರು ಇವತ್ತು ವಿಶ್ವ ಮಾನವ, ಅವರ ಬಗ್ಗೆ ಈ ರೀತಿ ಮಾತಾಡೋವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಒಂದು ತುಚ್ಛ ವ್ಯಕ್ತಿತ್ವ. ಈ ತುಚ್ಛ ವ್ಯಕ್ತಿತ್ವ ಹಿಂದುತ್ವದ ರೋಗ ಹಿಡ್ದಿರ್ತಕ್ಕಂಥ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಇರ್ತಕ್ಕಂಥದ್ದು ಇವತ್ತು ಬಹಿರಂಗ ಆಗಿದೆ. ಜೊತೆಯಲ್ಲಿ ಸ್ವತಃ ಅಮಿತ್ ಶಾ ಅವರೇ ಬಾಬಾ ಸಾಹೇಬರ ಬಗ್ಗೆ ಮಾಡಿರ್ತಕ್ಕಂಥ ಈ ಮಾತನ್ನು, ಸ್ವತಃ ಬಾಬಾ ಸಾಹೇಬರ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿಮಾನನ ಅಥವಾ ದ್ವೇಷನ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣ ಅಮಿತ್ ಶಾ ಅವರು ಡಾಕ್ಟರ್ BR ಅಂಬೇಡ್ಕರ್ ವಿಚಾರದಲ್ಲಿ ಸಂಪೂರ್ಣ ದ್ವೇಷದ ವಿಷಕಾರಿ ವ್ಯಕ್ತಿತ್ವವನ್ನು ತುಂಬಿಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆಲ್ಲ ಪ್ರಪಂಚದಾದ್ಯಂತ ಸಾಬೀತಾಗಿದೆ. ಅವರು ಹೇಳ್ತಾರೆ, ಎಲ್ಲರೂ ದೇಶಾದ್ಯಂತ ಅಂಬೇಡ್ಕರ್ 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 ಅಂತೇಳಿ ಅರ್ಚಾಡ್ತೀರಾ, ಕೂಗಾಡ್ತೀರಾ. ಅವರ ಹೆಸರನ್ನ ಹೇಳೋ ಬದಲು ದೇವರ ಹೆಸರನ್ನ ಹೇಳಿದ್ರೆ ಸ್ವರ್ಗ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮಾನ್ಯ ಅಮಿತ್ ಶಾ ಅವ್ರಿಗೆ ನಾನು ಹೇಳ್ತೀನಿ, ಸ್ವಾಮಿ, ನಿಮಗೆ ಸ್ವರ್ಗ ಸಿಗೋದಾದರೆ ನಾಳೆನೇ ನೀವು ಸತ್ತೋಗಿ, ನಿಮಗೆ ಸ್ವರ್ಗನೇ ಸಿಗಲಿ, ನಮ್ಗೆ ಇದ್ರ ಬಗ್ಗೆ ಬೇಸರನೂ ಇಲ್ಲ, ಅಭ್ಯಂತರನೂ ಇಲ್ಲ. ಆದರೆ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಕಟ್ಟಕಲೆಯ ಮನುಷ್ಯನಿಗೆ ಉನ್ನತವಾದಂಥ ಬದುಕು, ಆರ್ಥಿಕವಾದಂಥ ನೆಲೆ, ಭವ್ಯವಾದಂಥ ಜೀವನ ಕಟ್ಕೋಬೇಕಾದ್ರೆ ಅಂಬೇಡ್ಕರ್ ಹೆಸರು ಹೇಳಲೇಬೇಕು. ಅದಕ್ಕೆ ನಾವು ಕೋಟಿ ಸಲ ಹೇಳ್ತೀವಿ, ಅಂಬೇಡ್ಕರ್ 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 ಅಂಬೇಡ್ಕರು. ಈ ಜೀವ ಇರೋವರೆಗೂ ಕೊನೆವರೆಗೂ ನಾವು ಅಂಬೇಡ್ಕರ್ ಅಂತ ಹೇಳ್ತೀವಿ. ನಿನ್ನ ಕೈಲಿ ಸಾಧ್ಯವಾದರೆ ನೀನು ಏನು ಮಾಡ್ಕೊತೀಯ ಮಾಡ್ಕೊ. ನೀನು ಯಾವ ಲೆಕ್ಕಕ್ಕೂ ಇಲ್ಲ. ನೀನು ಗೃಹ ಮಂತ್ರಿ ಆದಾಕ್ಷಣ ನಿಮ್ಮನ್ನು ನಾವು ಯಾವ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ನಮ್ಮ ಅಂಬೇಡ್ಕರ್ ಬಗ್ಗೆ ಯಾರೇ ವಿರೋಧ ವ್ಯಕ್ತಪಡಿಸಿದ್ರು, ಯಾರೇ ಅವಹೇಳನಕಾರಿ ಮಾತನಾಡಿದ್ರು ಅಥವಾ ಯಾವುದೇ ರೀತಿ ಅವಮಾನ ಮಾಡಿದ್ರು, ಅವರನ್ನು ನಾವು ಸ್ವಾಭಿಮಾನವನ್ನು ಹೆಚ್ಚು ಮಾಡಿಕೊಂಡು ನಾವು ಅವ್ರ ವಿರುದ್ಧ ಸೆಟೆದು ನಿಲ್ತೀವಿ. ಸ್ವಾಮಿ, ನೀವು ಹಿಂದುತ್ವದವಾದಿಗಳು, ಮನುಸ್ಮೃತಿಗಳು, ನೀವು ಮನುಸ್ಮೃತವಾದಿಗಳು. ಹಾಗಾಗಿ ಅಂಬೇಡ್ಕರನ್ನು ವಿರೋಧಿಸ್ತಕ್ಕಂಥದ್ದು ಸಹಜ. ಇದು ನಿಮ್ಮೊಬ್ಬರ ವ್ಯಕ್ತಿತ್ವದ ಮನಸ್ಥಿತಿ ಅಲ್ಲ, ಇಡೀ RSS BJPಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಯಕ ಕಾರ್ಯಕರ್ತನ ಮನಸ್ಥಿತಿ ಇದು ಅಂಬೇಡ್ಕರ್ ವಿಚಾರವಾಗಿ. ಆದರೂ ಶತಮಾನಗಳಿಂದ ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡಿ ನಡವಳಿಕೆಯನ್ನು ನಡ್ಕೊಂಡು ತೋರಿಸ್ಕೊಂಡು ಇದುವರೆಗೂ ನೀವು ನಮ್ಮದು ಏನನ್ನು ಕಿತ್ಕೊಳ್ಳೋಕ್ಕಾಗಿಲ್ಲ, ಮುಂದೆ ಕೂಡ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಇಂಥ ವ್ಯಕ್ತಿತ್ವವನ್ನು ಬಿಟ್ಬಿಡಿ. ಅಂಬೇಡ್ಕರ್ ಅವರ ಸಾಧನೆಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರ ತ್ಯಾಗವನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಬರೆದಂಥ ಸಂವಿಧಾನ ಇವತ್ತು ದೇಶವನ್ನು ಯಾವ ರೀತಿ ಇಡೀ ಪ್ರಪಂಚದಾದ್ಯಂತ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅಂತಕ್ಕಂಥ ವಿಚಾರವನ್ನು ನೀವು ಮನಗಾಳಬೇಕು. ಈ ವಿಚಾರದಲ್ಲಿ ನೀವಿನ್ನೂ ಶಿಶು ಇದ್ದ ಹಾಗೆ ದಯವಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನು ಅವ್ರ ಬಗ್ಗೆ ಆಡಬೇಡಿ. ಸೊ ಹಾಗಾಗಿ ನೀವು ರಾಷ್ಟ್ರಾದ್ಯಂತ ಈ ಒಂದು ಅಚಾತುರ್ಯಕ್ಕೆ, ಈ ಒಂದು ಮಾತಿಗೆ ಕ್ಷಮೆ ಯಾಚಿಸಬೇಕು. ಇಲ್ಲವಾದರಲ್ಲಿ ಈಗ 2 ದಿನಗಳಿಂದ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಹೋರಾಟಗಳೇ ಅಲ್ಲ, ಇನ್ನೂ ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿಭಟನೆಗಳು ನಡೆಯುತ್ತೆ. ಇದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಅಲ್ಲ, ಸಂವಿಧಾನವನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಸತ್ಯ ಜಗಜ್ಜಾಗಿರ. ಆದರೆ ಅವರ ಬಾಯಿಲ್ ತೇಳುಗಳಿಗೋಸ್ಕರ ಕೆಲವರು ಹಿಂದುತ್ವವಾದಿಗಳ ಓಟನ್ನು ಗಿಟ್ಟಿಸ್ಕೊಳ್ಳೋ ಒಂದು ನಾಟಕಕ್ಕೋಸ್ಕರ ಸಂವಿಧಾನದ ಹೆಸರನ್ನು ಹೇಳ್ಕೊತಾರೆ, ತಿದ್ದುಪಡಿ ಮಾಡ್ತೀವಿ ಅಂತಾರೆ, ಸಂವಿಧಾನವನ್ನು ಸುಟ್ಟಾಕ್ತೀವಿ ಅಂತಾರೆ, ಸಂವಿಧಾನನ ವಿರೋಧಿಸ್ತೀವಿ ಅಂತಾರೆ. ಈ ರೀತಿ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ.
ಇದು ಸಂವಿಧಾನ ರಚನೆ ಮಾಡಿದಾಗಿಂದ ನಿರಂತರವಾಗಿ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ದೊಡ್ಡ ಕ್ಯಾನ್ಸರ್ ಕಾಯಿಲೆ ಇದು. ಆ ಕಾಯಿಲೆ ಯಾರಿಗಿರುತ್ತೆ ಅವ್ರು ಮಾತ್ರ ಈ ರೀತಿ ಮಾತಾಡ್ತಾರೆ. ಅಂಥವ್ರು ಜಾಸ್ತಿ ದಿನ ರಾಜಕೀಯದಲ್ಲಿ ಉಳಿದಂಥ ನಿದರ್ಶನಗಳು ಇಲ್ಲ, ಬೇಗ ಅಳಿಸೋಗಿದ್ದಾರೆ. ಸೊ ಮುಂದಿನ ಚುನಾವಣೆಯಲ್ಲಿ ಅಮಿತ್ ಶಾದು ಕೂಡ ಒಂದು ಕೊನೆ ಅಂತ ಹುಟ್ಟಿದೆ. ಆ ಕಾರಣಕ್ಕೋಸ್ಕರ ಅವರು ನೇರವಾಗಿ ಬಾಬಾ ಸಾಹೇಬರ ಬಗ್ಗೆ ಮಾತಾಡಿದ್ದಾರೆ. ಆದರೆ ಈ ದೇಶದಲ್ಲಿನ ಬಾಬಾ ಸಾಹೇಬರು ರಚನೆ ಮಾಡಿದಂಥ ಏಕೈಕವಾಗಿ ಬಾಬಾ ಸಾಹೇಬರು ಶ್ರಮಪಟ್ಟು ರಚನೆ ಮಾಡಿದ್ದಾರೆ. ಅವರ ಸಮಿತಿಯ ಯಾವನೂ ಸಹ ಈ ಒಂದು ಸಮಿತಿಯ ರಚನೆಯಲ್ಲಿ ಶ್ರಮ ತಗೊಳ್ಳಿಲ್ಲ. ಅದನ್ನು ಕೂಡ ಸುಳ್ಳು ಅಪಪ್ರಚಾರ ಮಾಡುವಂಥ ಕೆಲಸವನ್ನ ಮನುವಾದಿಗಳು, ಹಿಂದುತ್ವವಾದಿಗಳು ಮಾಡಿದ್ರು. ಆದರೆ ಏನು ಬೇಳೆ ಬೈಲಿಲ್ಲ. ಪರಿಪೂರ್ಣವಾಗಿ ಬಾಬಾ ಸಾಹೇಬ್ರೊಬ್ಬರೇ 2 ವರ್ಷ 18 ತಿಂಗಳು 11 ದಿವಸಗಳ ಕಾಲ 8 ರಾಷ್ಟ್ರವನ್ನ ಪರ್ಯಟನೆ ಮಾಡಿ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ಅಂಥ ಸಾಮರ್ಥ್ಯ ಇರೋ ಬಾಬಾ ಸಾಹೇಬ್ರನ್ನ ಅಥವಾ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಈ ದೇಶದಲ್ಲಿ ಯಾವನೂ ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಬೋಳಿ ಮಗ ಯಾವುದೇ ತಾಯಿ ಗರ್ಭದಲ್ಲೂ ಜನಿಸೋದಿಕ್ಕೆ ಸಾಧ್ಯವಿಲ್ಲ. ನರೇಂದ್ರ ಮೋದಿ ಅವರು ಈಗ 3ನೇ ಬಾರಿ ಆಯ್ಕೆ ಆಗಿದ್ದಾರೆ. ಈಗ ಇದು ಹಿಂದಿನ ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಬಂದಿರತಕ್ಕಂಥ ಬೇರೆ ಬೇರೆ ಕಾಂಗ್ರೆಸ್ ಸಪೋರ್ಟ್ ಸರ್ಕಾರ ಇರ್ಬೋದು, ಇಂಡಿವಿಜುವಲ್ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಎಲ್ಲರೂ ಹಾಕಿ ಕೊಟ್ಟಂಥ ಯೋಜನೆಗಳನ್ನು ಇವತ್ತು ಬೇರೆ ಹೆಸರಲ್ಲಿ ಅನುಷ್ಠಾನ ಮಾಡೋದೊಂದೇ ಅವ್ರಿಗೆ ದಾರಿ ಉಳಿದಿರೋದು. ತನ್ನ ತಲೆಯಲ್ಲಿ ಯಾವುದೇ ಥರ ಹೊಸ ಯೋಜನೆಗಳಿಲ್ಲ. ಅವರಲ್ಲಿ ಇರ್ತಕ್ಕಂಥ ಹೊಸ ಯೋಜನೆ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು, ಡಿಮಾನಿಟೇಷನಲ್ಲಿ ಜನನ ಬೀದಿಗಳಲ್ಲಿ ಹೊಟ್ಟೆ ಹಸ್ಕೊಂಡು ಸಾಯುವಂಥ ಕೆಲಸ ಮಾಡ್ತಕ್ಕಂಥದ್ದು, ಕಾರ್ಮಿಕರ ಸರ್ವಾಧಿಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನು ಕಿತ್ಕೊಳ್ಳೋ ಅಂಥದ್ದು, ರೈತರನ್ನ ಗುಂಡಿಕ್ಕಿ ಕೊಲ್ಲೋ ಅಂಥದ್ದು, ಬಡವರು ಆನ್ಲೈನು ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ಗಳನ್ನು ತಂದು ಪಾಪ ಕೂಲಿ ಕೆಲಸ ಮಾಡೋ ಜನಗಳ ಹತ್ರ ದುಡ್ಡುಗಳನ್ನು ಕೊಳ್ಳೆ ಹೊಡೆಯೋ ಅಂಥದ್ದು, ಈ ಥರ ಹೊಸ ಯೋಜನೆಗಳಿದೆ ಹೊರತು ಅವ್ರಿಗೆ ಜನಪರವಾದಂಥ ಜನಾಭಿವೃದ್ಧಿ ಆದಂಥ ಯಾವುದೇ ಯೋಜನೆಗಳು ಅವ್ರ ತಲೆನಲ್ಲಿ ಇಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ಈ ವಿಡಿಯೋ ಮೂಲಕ ಜನರಿಗೆ ಸಂದೇಶವನ್ನು ಏನು ಕೊಡ್ತಾ ಇದ್ದೀನಿ ಅಂದರೆ, ತಾವೆಲ್ಲರೂ ಈಗ ಕರ್ನಾಟಕ ರಾಜ್ಯದಲ್ಲಿ ತಾವೆಲ್ಲರೂ ಈ ಬಾರಿ ಕಳೆದ ಚುನಾವಣೆಯಲ್ಲಿ ಮತದಾನ ಮಾಡಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ಒಂದು ಮಾನದಂಡ ಇಟ್ಕೊಂಡು ಮಾಡಿದ್ರಿ? ಕಾಂಗ್ರೆಸ್ಸು 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಬರವಣಿಗೆ ರೂಪದ ಗ್ಯಾರಂಟಿ ಒಂದು ಸಹಿ ಮಾಡಿದಂಥದ್ದನ್ನು ನಿಮ್ಮ ಮನೆಗೆಲ್ಲ ತಲುಪಿಸಿದ್ರು. ಆ ನಿಟ್ಟಲ್ಲಿ ನೀವು ಓಟ್ ಹಾಕಿದ್ರಿ. ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಸೊ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ವಿರೋಧಿಸ್ತಾ ಇದೆ. ವಿರೋಧಿಸಿ ಕೊನೆಗೆ ಇವಾಗ ಅವರ ಆಡಳಿತದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಈಗ ಸಿದ್ದರಾಮಯ್ಯ ಅವರ ಯೋಜನೆಗಳನ್ನು ಅನುಷ್ಠಾನ ಮಾಡೋ ಮಟ್ಟಿಗೆ ಕೆಳಗಿಳಿದಿದ್ದಾರೆ ನರೇಂದ್ರ ಮೋದಿ ಅವರು. ಹಾಗಾಗಿ ಜನಪರವಾದ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ. ದಯವಿಟ್ಟು ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರೆಲ್ಲ ಇವತ್ತು ಏನಾದರೂ ಅಲ್ಪ ಸ್ವಲ್ಪ ಉಸಿರಾಡಿಕೊಂಡು ಒಂದು ಸಮಾಧಾನವಾದ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯ. ಮನುವಾದಿಗಳು, ಹಿಂದುತ್ವವಾದಿಗಳನ್ನು ಬೆಂಬಲಿಸ್ತವರೆಲ್ಲ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ, ಏನಾಗಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿ ಒಳ್ಳೆ ಆಡಳಿತ, ಒಳ್ಳೆ ಜೀವನ ನಮಗೆ ಬೇಕಾಗಿದೆ. ಹಾಗಾಗಿ ಸರ್ವರ ಹಿತವನ್ನು ಕಾಯುವಂಥ ಪಕ್ಷವಾಗಿದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದು ಸರಿ ಅಂತಕ್ಕಂಥದ್ದು ನನ್ನ ವಾದ. ನೀವು ಮುಂದಿನ ದಿನಗಳಲ್ಲೂ ಕೂಡ ಇದೇ ನಿರ್ಧಾರಗಳು ಮುಂದುವರಿಲಿ ಅಂತಕ್ಕಂಥದ್ದು ನನ್ನ ಮನವಿ.